ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದಿನನಿತ್ಯದ ಯೋಗಾಭ್ಯಾಸ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಮತ್ತು ಎಷ್ಟು ಅಗತ್ಯ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಯೋಗಾಭ್ಯಾಸವನ್ನು ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ಮತ್ತು ಸರಿಯಾದಂಥ ಕ್ರಮದಲ್ಲಿ ಅಭ್ಯಾಸ ಮಾಡೋದು ಬಹಳ ಮುಖ್ಯ. ಸೊ ಈ ಸರಿಯಾದಂಥ ಕ್ರಮದಲ್ಲಿ ನಾವು ಅಭ್ಯಾಸವನ್ನು ಹೆಚ್ಚಿಗೆ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂತಹ ಎಲ್ಲ ವಿವಿಧ ಅಂಗಾಂಗಗಳು, ಎಲ್ಲ ವಿವಿಧ ವ್ಯವಸ್ಥೆಗಳು ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ ಎನ್ಹಾನ್ಸ್ ಆಗಿದ್ರೆ ನಮ್ಮ ದೇಹಕ್ಕೆ ಅಗತ್ಯ ಇರತಕ್ಕಂಥ ಆಮ್ಲಜನಕದ ಪೂರೈಕೆ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಆಮ್ಲಜನಕದ ಕೊರತೆ ಉಂಟಾಗೋದಿಲ್ಲ. ಸೊ ಹೀಗಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಾಧನ ಅಂತಂದರೆ ಅದು ಯೋಗಾಭ್ಯಾಸ. ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಚೆನ್ನಾಗಿದ್ದರೆ ನಮ್ಮ ಇಮ್ಯುನಿಟಿ ಪವರ್ ಕೂಡ ನಮಗೆ ಹೆಚ್ಚಿಗೆ ಇರಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ರೆಸ್ಪಿರೇಟರಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಯಾವುದೆಲ್ಲ ಯೋಗಾಭ್ಯಾಸವನ್ನು ಮಾಡ್ಬೋದು ನಾವು ಇವತ್ತು ನೋಡ್ತಾ ಹೋಗೋಣ. ಆರಾಮವಾಗಿ ಕೂತ್ಕೊಳ್ಳಿ, ಬೆನ್ನು ಕತ್ತನೇರಾಗಲಿ, ಎರಡೂ ಕೈಗಳನ್ನು ವಿಶ್ರಾಂತ ಮಾಡಿ, ಎರಡೂ ಭುಜಗಳನ್ನು ಹಗೂರು ಮಾಡಿ, ಸಹಜವಾದ ಉಸಿರಾಟವನ್ನು ಗಮನಿಸಿ, ಪ್ರಶಾಂತವಾದ ಮನಸ್ಥಿತಿಯನ್ನು ಗಮನಿಸಿ, ನಿಧಾನವಾಗಿ ಕಣ್ಣುಗಳನ್ನ ತೆರೆದು ಎರಡೂ ಕೈಗಳನ್ನ ಮುಂದೆ ಚಾಚಿ ಹಸ್ತಗಳನ್ನ ಸೇರಿಸಿ. ಇನ್ಹೇಲ್, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನ ಸ್ಟ್ರೆಚ್ ಮಾಡಿ ಓಪನ್ ಮಾಡಿ, ಉಸಿರಾಟವನ್ನು ಕೈಗಳ ಚಲನೆ ಜೊತೆಗೆ ಸರಿಯಾಗಿ ಸಿಂಕ್ರನೈಸ್ ಮಾಡಬೇಕು. ಎಕ್ಸೇಲ್, ಸಂಪೂರ್ಣ ಗಾಳಿಯನ್ನು ಹೊರಗಾಕಿ ಬ್ರೀದ್ ಔಟ್, ಹಸ್ತಗಳನ್ನ ಸೇರಿಸಿ. ಇನ್ಹೇಲ್, ಡೀಪ್ ಇನ್ಹಲೇಷನ್. ಎಕ್ಸೇಲ್, ಕಂಪ್ಲೀಟ್ ಎಕ್ಸಲೇಷನ್. ಉಸಿರಾಟವನ್ನು ಸರಿಯಾಗಿ ಸಿಂಕ್ರನೈಸ್ ಮಾಡಬೇಕು. ಇನ್ಹೇಲ್, ಆಳ ಗಾಳಿಯನ್ನು ಒಳಗೆ ತಗೊಳ್ಳಿ, ಕೈಗಳನ್ನು ಸ್ಪ್ರೆಡ್ ಮಾಡಿ. ಎಕ್ಸೇಲ್, ಸಂಪೂರ್ಣ ಗಾಳಿಯನ್ನು ಹೊರಗಾಕಿ ಕೈಗಳನ್ನು ಕ್ಲೋಸ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಪ್ರತಿನಿತ್ಯ 10 ರಿಂದ 15 ಸುತ್ತು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಬ್ರೀದ್ ಇನ್, ಬ್ರೀದ್ ಔಟ್, breathe in, breathe out, breathe in, breathe out, breathe in, breathe out. Last round. Breathe in, inhale, stretch ಮಾಡಿ, breathe out, ಸಂಪೂರ್ಣ ಕೆಳಗಿಳಿಸಿ ವಿಶ್ರಾಂತಿ. Relax completely. Hand stretch breathing. ಎರಡು ಕೈ ಬೆರಳುಗಳನ್ನು ಲಾಕ್ ಮಾಡಿ ಹಸ್ತವನ್ನು ಎದೆ ಮೇಲೆ ಇಡಿ. ಇನ್ಹೇಲ್, ಮುಂದೆ ಸ್ಟ್ರೆಚ್ ಮಾಡಿ. ಎಕ್ಸೇಲ್, ಬ್ಯಾಕ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale. ಆನಂತರ ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ. inhale, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale. Last round. Inhale, exhale. ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ ಮಾಡಿ, ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಆಗಿ. ಅನಂತರ ಮಾರ್ಜರಿಯಾಸನ. ನಿಧಾನವಾಗಿ ಕಾಲುಗಳನ್ನು ಪೊಸಿಷನಲ್ಲಿ, ಕೈಗಳನ್ನು ಆರಾಮವಾಗಿ ನೇರವಾಗಿ ನೆಲದ ಮೇಲೆ ಇಡಿ. ಬೆನ್ನು ಸಡಿಲವಾಗಿರಲಿ. ಈ ಮಾರ್ಜರಿಯಾಸನ ಅಭ್ಯಾಸ ನಿಮ್ಮ ಬೆನ್ನು ನೋವನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಉಸಿರಾಟವನ್ನು ಬಲವರ್ಧನೆ ಮಾಡುತ್ತೆ. ಇನ್ಹೇಲ್, ಎಕ್ಸೇಲ್, ಬೆನ್ನು ಮಾಡಿ ಸಂಪೂರ್ಣವಾಗಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale,
exhale, inhale, exhale, inhale, exhale, inhale, exhale, inhale, exhale. Complete breathing. Inhale, exhale. ನಿಧಾನವಾಗಿ ಬಲಗಾಲ ಲಿಫ್ಟ್ ಮಾಡಿ. Inhale, exhale, inhale, exhale, inhale, exhale, inhale, exhale, inhale, exhale, inhale, exhale. ನಿಧಾನ ಎಡಗಾಲನ್ನ ಲಿಫ್ಟ್ ಮಾಡಿ. Inhale, exhale, inhale, exhale, inhale, exhale. ಪರಿಪೂರ್ಣವಾದ ಉಸಿರಾಟ ಇರಬೇಕು. Breathe in, breathe out, breathe in, breathe out, breathe in, breathe out. ನಿಧಾನ ಕಾಲುಗಳನ್ನ ಕೆಳಗಿಳಿಸಿ ಶಶಂಕಾಸನ. ನಿಧಾನ ವಿಶ್ರಾಂತಿ ಮಾಡಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಸಂಪೂರ್ಣ ವಿಶ್ರಾಂತಿಗೊಳಿಸಿ. ಮಕಾರ ಸಂಪೂರ್ಣ ವಿಶ್ರಾಂತಿ. ನಂತರ ನಿಧಾನ ಮೇಲುಗಡೆ ಶಶಂಕಾಸನ. ಎರಡು ಕೈಗಳನ್ನು ಹಿಂದೆ ಲಾಕ್ ಮಾಡಿ. ಗಾಳಿಯನ್ನು ಒಳಗೆ ಹಿಂದೆ ಸ್ಟೆಪ್ ಮಾಡಿ. ಗಾಳಿಯನ್ನು ಹೊರಗಾಡ್ತಾ ಮುಂದೆ ಮಾಡಿ. ಫಾರ್ವರ್ಡ್ ಕಂಪ್ಲೀಟ್ಲಿ ಹಣೆಯನ್ನು ನೆಲಕ್ಕೆ ಮಾಡಿ. Inhale, exhale. Inhale ಉಸಿರಾಟದ ಜೊತೆಗೆ ಬಾಡಿ ಮೂವ್ಮೆಂಟ್ ಸಿಂಕ್ರನೈಸ್ ಆಗಬೇಕು. Exhale, inhale, exhale. Breathe in, ಗಾಳಿಯನ್ನು ಒಳಗೆ. Breathe out, ಸಂಪೂರ್ಣ ಗಾಳಿಯನ್ನು ಹೊರಗೆ. Breathe in, breathe out, breathe in, breathe out. Complete breathing. Breathe in, breathe out, breathe in, breathe out. Last one. Breathe in, breathe out. ಹಣೆಯನ್ನು ಸಂಪೂರ್ಣ ನೆಲದ ಮೇಲೆ ಎರಡೂ ಕೈಗಳನ್ನ ಕೆಳಗೆ ನೆಲದ ಮೇಲೆ ಸಂಪೂರ್ಣ ವಿಶ್ರಾಂತಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ನಿಧಾನವಾಗಿ ಮೇಲುಗಡೆ ಕಾಲುಗಳನ್ನ ಸ್ಟ್ರೆಚ್ ಮಾಡಿ. ನೇರಾಗಲಿ, ಬೆನ್ನು ನೇರಾಗಲಿ, ಕತ್ತು ನೇರಾಗಲಿ. ನಿಧಾನ ಹೊಟ್ಟೆಯ ಮೇಲೆ ಟರ್ನ್ ಆನ್ ಯುವರ್ ಅಬ್ಡಮನ್. ಹೊಟ್ಟೆಯ ಮೇಲೆ ಸಂಪೂರ್ಣ ನೇರ ಮಲಗಬೇಕು. ಹಸ್ತಗಳನ್ನು ಎದೆ ಪಕ್ಕದಲ್ಲಿಡಿ. ಭುಜಂಗಾಸನ ಬ್ರೀದಿಂಗ್. ಇನ್ಹೇಲ್, exhale, inhale, exhale, inhale, exhale. ಆಳವಾಗಿ ಉಸಿರಾಡಬೇಕು. Inhale, exhale.
Inhale. 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 ಆನಂತರ ಇನ್ಹೇಲ್ ಮೇಲೆ ಬನ್ನಿ, ಹೋಲ್ಡ್ ಮಾಡಿ, ಉಸಿರಾಟ ನಡೀತಿರ್ಬೇಕು. ನಿಧಾನವಾಗಿ ರಿಲೀಸ್. ಆನಂತರ ಮಕರಾಸನ, ಕೈಗಳನ್ನು ಕ್ರಾಸ್ ಮಾಡಿ, ಕಾಲುಗಳನ್ನು ದೂರ ಮಾಡಿ, ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತ ಸ್ಥಿತಿ. Relax completely. ಆನಂತರ ಶಲಭಾಸನ, ಕಾಲುಗಳನ್ನ ನೇರ ಮಾಡಿ, ಹಣೆಯನ್ನು ನೆಲದ ಮೇಲಿಡಿ, ಎರಡೂ ಕೈಗಳನ್ನು ತೊಡೆಯ ಕೆಳಗೆ ಪ್ಲೇಸ್ ಮಾಡಿ, ನಿಧಾನ ಬಲಗೈ ಲಿಫ್ಟ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಲೆಫ್ಟ್ ಲೆಗ್. ಇನ್ಹೇಲ್, ಎಕ್ಸೇಲ್, ಉಸಿರಾಡ್ತಿರ್ಬೇಕು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, complete breathing. Inhale, exhale, breathe in, breathe out, 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 breathe in, breathe out. ವಿಶ್ರಾಂತಿ. ಮಕರಾಸನ, ವಿಶ್ರಾಂತಿ. ಇದಿಷ್ಟು ಅಭ್ಯಾಸ ಆದಮೇಲೆ, ಇದಿಷ್ಟು ಅಭ್ಯಾಸ ನಮ್ಮ ಲಂಗ್ಸ್ಗೆ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿರುತ್ತೆ, ಎಕ್ಸಸೈಸ್ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಲಂಗ್ಸ್ಗೆ ಸಪೋರ್ಟ್ ಮಾಡುವಂತಹ ಎಲ್ಲ ಮಸಲ್ಸ್ ಏನಿದೆ, ಮಸಲ್ಸನ್ನು ಕೂಡ ಎನರ್ಜೈಸ್ ಮಾಡಿಸಿರುತ್ತೆ. ಸೊ ಇದ್ರ ಜೊತೆಗೆ ನಾವು ಕಪಾಲಭಾತಿ, ಭಸ್ತ್ರಿಕಾ ಅಭ್ಯಾಸವನ್ನು ರೆಗ್ಯುಲರ್ ಆಗಿ ಮಾಡ್ತಾ ಹೋಗೋಣ. ಕಪಾಲಭಾತಿ, ಶಾಂತಿ. ಕಪಾಲಭಾತಿ ಅಭ್ಯಾಸದ ನಡುವೆ ಅಥವಾ ಅಭ್ಯಾಸದ ನಂತರ ಸಂಪೂರ್ಣ ರಿಲ್ಯಾಕ್ಸ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಯಾವೆಲ್ಲ ಭಾಗಗಳಲ್ಲಿ ನೀವು ಗಮನ ಹರಿಸಿ ರಿಲ್ಯಾಕ್ಸ್ ಮಾಡಬೇಕು? ಮೊದಲಿಗೆ ಹೊಟ್ಟೆ.
ಕಪಾಲಭಾತಿ ಮಾಡುವಾಗ ಹೊಟ್ಟೆಯ ಆರ್ಗನ್ಸ್ ಅಲ್ಲಿ ತುಂಬಾ ಸ್ಟಿಮ್ಯುಲೇಷನ್ಸ್ ಇರುತ್ತೆ, ತುಂಬಾ ಪ್ರೆಷರ್ ಇರುತ್ತೆ, ಹಾಗಾಗಿ ರಿಲ್ಯಾಕ್ಸ್ ಮಾಡಬೇಕು. ಡಯಾಫ್ರ ನಿಮ್ಮ ಶ್ವಾಸಕೋಶ ಮತ್ತೆ ಹೊಟ್ಟೆಯನ್ನ ಭೇದಿಸುವಂತಹ ಒಂದು ಅಂಗ ಡಯಾಫ್ರವನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಶ್ವಾಸಕೋಶ ಲಂಗ್ಸ್ ಮತ್ತೆ ಥೊರಾಸಿಕ್ ಮಸಲ್ಸ್ ಸಂಪೂರ್ಣ ರಿಲ್ಯಾಕ್ಸ್ ಮಾಡಬೇಕು. ಮತ್ತೆ ಟ್ರೇಕಿಯಾ ಅಂತ ನಾವೇನ್ ಕರಿತೀವಿ, ಗಾಳಿಯ ನಾಳ ಏನಿದೆ ಅಬ್ಸರ್ವ್ ಮಾಡಬೇಕು, ಸೆನ್ಸಿಟೈಸ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಮೂಗಿನ ತುದಿ ನಾಸ್ಟ್ರಲ್ಸ್ ಒಳಭಾಗ ಏನಿದೆ ಸಂಪೂರ್ಣವಾಗಿ ಗಮನಿಸಬೇಕು. ಸ್ಟಿಮ್ಯುಲೇಷನ್ ಇರುತ್ತೆ, ಸ್ಟಿಮ್ಯುಲೇಟೆಡ್ ಆಗಿರುತ್ತೆ, ಹಾಗಾಗಿ ನೀವು ಸಂಪೂರ್ಣ ರಿಲ್ಯಾಕ್ಸ್ ಮಾಡಬೇಕು. ಮತ್ತೆ ಫೇಶಿಯಲ್ ಮಸಲ್ಸ್ ಮುಖವನ್ನ ತಲೆಯ ಭಾಗವನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಬೇಕು. ಮತ್ತು ಕಪಾಲಭಾತಿ ಅಭ್ಯಾಸ ಮಾಡುವಾಗ ಹೊಟ್ಟೆಯ ಚಲನೆ ಮತ್ತು ಮೂಗಿನ ತುದಿಯನ್ನ ಸರಿಯಾಗಿ ಕನೆಕ್ಟ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ನಾಸಿಕ ಮುದ್ರಾ. ಶಾಂತಿ. Calm down. ಉಸಿರಾಟ ಶಾಂತವಾಗುವುದನ್ನು ಗಮನಿಸಿ. ಎದೆ ಬಡಿತ ಪ್ರಶಾಂತವಾಗುವುದನ್ನು ಗಮನಿಸಿ. ರಿಲ್ಯಾಕ್ಸ್ ಕಂಪ್ಲೀಟ್. ಕಪಾಲಭಾತಿ ಅಭ್ಯಾಸದ ನಂತರ ಭಸ್ತ್ರಿಕ ಪ್ರಾಣಾಯಾಮ. ಡೀಪ್ ಇನ್ಹಲೇಷನ್, ಗಾಳಿಯನ್ನು ಒಳಗೆ ತಗೊಳ್ಳಿ, ಕೈಗಳನ್ನ ಮೇಲೆ ಚಾಚಿ, ಫೋರ್ಸ್ಫುಲ್ ಎಕ್ಸಲೇಷನ್, ಮುಷ್ಟಿಯನ್ನು ಹಿಡಿದು ಫೋರ್ಸ್ಫುಲ್ ಎಕ್ಸಲೇಷನ್. ಇನ್ಹೇಲ್, ವಿಶ್ರಾಮ. ಈ ಕಪಾಲಭಾತಿ ಮತ್ತೆ ಭಸ್ತ್ರಿಕ ಅಭ್ಯಾಸ ಆದ್ಮೇಲೆ ಆರಾಮವಾಗಿ ಕೂತ್ಕೊಳ್ಳಿ. ಅರ್ಧ ಸಿದ್ಧಾಸನ ನಿಮಗೆ ಬಹಳ ಕಂಫರ್ಟ್ನೆಸ್ ನೀಡ್ತಾ ಹೋಗುತ್ತೆ. ಚಂದ್ರನಾಡಿ ಪ್ರಾಣಾಯಾಮ. ಬಲಮೂಗಿನ ಸಂಪೂರ್ಣ ಕ್ಲೋಸ್ ಮಾಡಿ, ಥ್ರೂ ಲೆಫ್ಟ್ ನಾಸ್ಟ್ರಿಲ್, ಕೇವಲ ಒಂದೇ ಮೂಗಿನಲ್ಲಿ ಗಾಳಿಯನ್ನು ದೀರ್ಘ ಒಳಗೆ ತಗೊಳ್ಬೇಕು, ಸಂಪೂರ್ಣವಾಗಿ ಹೊರಗೆ ಹಾಕಬೇಕು. ಉಸಿರಾಟ ಆಳವಾಗಿರ್ಲಿ ಮತ್ತು ಪ್ರಶಾಂತವಾಗಿರ್ಲಿ. ಉಸಿರಾಟ ಪರಿಪೂರ್ಣವಾಗಿರ್ಲಿ ಮತ್ತು ದೀರ್ಘವಾಗಿರ್ಲಿ. Deep, rhythmic and continuous breathing. ಶಾಂತವಾಗಿ
ಚಂದ್ರನಾಡಿ ಪ್ರಾಣಾಯಾಮ ನಿಮ್ಮ ಮನಸ್ಸನ್ನು ಕಾಮ್ ಡೌನ್ ಮಾಡಲಿಕ್ಕೆ, ನೀವು ಹೈಪರ್ ಬಿ ಪಿಯಿಂದ ಬಳಲ್ತಾ ಇದ್ರೆ ನಿಮಗೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ. ಅನಂತರ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ಸೂರ್ಯನಾಡಿ ಪ್ರಾಣಾಯಾಮ. ಎಡ ಮೂಗನ್ನ ನಿಮ್ಮ ಉಂಗುರದ ಬೆರಳಿಂದ ಕ್ಲೋಸ್ ಮಾಡಿ. ದೀರ್ಘ ಗಾಳಿ, ಸಂಪೂರ್ಣ ಉಸಿರಾಟ. ಪ್ರಾಣಾಯಾಮ ಅಭ್ಯಾಸದಲ್ಲಿ ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲೆ, ಉಸಿರಿನ ಗಾಳಿಯ ಚಲನೆಯ ಮೇಲೆ ಕೇಂದ್ರೀಕೃತವಾಗಿರಬೇಕು. Slow, rhythmic and continuous breathing. ಪರಿಪೂರ್ಣವಾಗಿ ಉಸಿರಾಡಬೇಕು, ಪರಿಪೂರ್ಣವಾದಂತಹ ಉಸಿರಾಟ. ಶಾಂತ ಮಾಡಿ. ಈ ಚಂದ್ರನಾಡಿ ಮತ್ತು ಸೂರ್ಯನಾಡಿ ಪ್ರಾಣಾಯಾಮವನ್ನ 25ರಿಂದ 30 ಸುತ್ತು ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯ 25ರಿಂದ 30 ಸುತ್ತು. ಅದಾದ ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನಾ ಪ್ರಾಣಾಯಾಮ. ಬಲ ಮೂಗನ್ನು ಕ್ಲೋಸ್ ಮಾಡಿ, ಎಡ ಮೂಗಿನಿಂದ ಗಾಳಿಯನ್ನು ಹೊರಗಾಕಿ ಸಂಪೂರ್ಣವಾಗಿ. ಹಾಗೆ ಎಡ ಮೂಗಿನಿಂದ ಗಾಳಿಯನ್ನು ಆಳವಾಗಿ ಒಳಗೆ. ಬಲ ಮೂಗಿನಿಂದ ಗಾಳಿಯನ್ನು ಹೊರಗಾಕಿ. ಕಂಪ್ಲೀಟ್ ಎಕ್ಸಲೇಷನ್. ಬಲ ಮೂಗಿನಿಂದ ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ. Complete deep inhalation and deep exhalation. ಹೀಗೆ ಪ್ರಶಾಂತವಾಗಿ ಆಳವಾದಂತಹ ಪ್ರಾಣಾಯಾಮ ಅಭ್ಯಾಸ. ಪ್ರಾಣಾಯಾಮ ಅಭ್ಯಾಸಕ್ಕೆ ಮುಂಚೆ ನಿಮ್ಮ ಶ್ವಾಸಕೋಶವನ್ನು ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಮಾಡುವಂತಹ ಮತ್ತು ಶ್ವಾಸಕೋಶಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡುವಂತಹ ಎಲ್ಲ ಆರ್ಗನ್ಸ್ಗಳು ಮತ್ತು ನಿಮ್ಮ ಸ್ನಾಯುಗಳಿಗೆ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಸಿಗುವಂತಹ ಎಲ್ಲ ಅಭ್ಯಾಸಗಳು, ಅದರ ಜೊತೆಗೆ ಪ್ರಾಣಾಯಾಮ ಅಭ್ಯಾಸವನ್ನು ನಿರಂತರವಾಗಿ ನೀವು ಮಾಡ್ತಾ ಹೋದರೆ ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ, ನಿಮ್ಮ ಶ್ವಾಸಕೋಶ ಬಲವರ್ಧನೆ ಆಗ್ತಾ ಹೋಗುತ್ತೆ. ಇದರ ಪರಿಣಾಮ ಏನಾಗುತ್ತೆ, ನಮಗೆ ಅತ್ಯುತ್ತಮವಾದಂತಹ ಆಕ್ಸಿಜನ್ನ ಪ್ರಮಾಣ ನಮ್ಮ ದೇಹಕ್ಕೆ, ದೇಹದ ಪ್ರತಿ ಜೀವಕೋಶಗಳಿಗೆ ಸಿಗ್ತಾ ಹೋಗುತ್ತೆ. ಈ ಕಾರಣದಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಿ, ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.